ಯಾವ ರೀತಿ ಬೆಳಿತೈತಿ ಅಂದ್ರ ಮಾಸ್ತರ್ ಹೌದ್ರಿ ತಾಯಿ ಗರ್ಭದಾಗ ಕೂಸು ಯಾವ ರೀತಿ ಬೆಳಿತೈತ್ರಿ ಮತ್ತೆರಡ ತಿಂಗಳಿಗೆ ಕೈ ಕಾಲ ಅದಾವ ಕಿವಿ ಕನ್ನ ಹೌದ್ರಲ್ಲ ಮತ್ತ 3 ತಿಂಗಳಿಗೆ ಉಗರ ಬೆರಳದಾರನ ಹೌದ್ರಿ 3ನೇ ತಿಂಗಳದಾಗ ಉಗರ ಬರಳದಾರಣ ಮತ್ತ 4 ತಿಂಗಳಿಗೆ ಪಿಂಡಕ ತುಂಬಿತೋ ಪ್ರಾಣ ಹೌದ್ರಿ 4ನೇ ತಿಂಗಳದಾಗ ಮಲ್ಲಯ್ಯ ನಂದಿಕೋಲ್ ಸಾಕಿನ ಮೈಂದ್ರಿಗೆ ಇವ್ರಾದ್ರೂ ಕೂಡ ನಮ್ಮ ಚಿಕ್ಕ ಕಲ್ಲಿನ ಕೊಂಡು 101 ರೂಪಾಯಿ ಕೊಟ್ಟಿದ್ರೆ ಅವ್ರಿಗಾದ್ರೂ ಕೂಡ ತುಂಬಿರ್ತದೆ ಧನ್ಯವಾದಗಳು ಏನ್ ಹೇಳ್ತಾರ ಮಾಸ್ತರ್ ಕವಿಗಳು ಏನ್ ಹೇಳ್ತಾರು ಮತ್ತೆರಡ ತಿಂಗಳಿಗೆ ಕೈ ಕಾಲ ಅದಾವ ಕಿವಿ ಕನ್ನ ಹೌದ್ರಲ್ಲ ಮತ್ತ 3 ತಿಂಗಳಿಗೆ ಉಗರ ಬೆರಳದಾರನ ಉಗರ ಬರಳದಾರಣ ಮತ್ತ 4 ತಿಂಗಳಿಗೆ ಪಿಂಡಕ ತುಂಬಿತೋ ಪ್ರಾಣ ಹೌದ್ರಲ್ಲ 4ನೇ ತಿಂಗಳದಾಗ ಪಿಂಡಕ ತುಂಬತತ್ರಿ ಪ್ರಾಣ ಹೌದು 5 ತಿಂಗಳಿಗೆ ಆಯ್ತು ಚೈತನ್ಯ ಹೌದ್ರಲ್ಲ 5ನೇ ತಿಂಗಳದಾಗ ಚೈತನ್ಯ ಆಕತಿ 6 ತಿಂಗಳಿಗೆ ಬೇಡ ತಿತ್ತು ಅನ್ನ ಹೌದ್ರಲ್ಲ 7 ತಿಂಗಳಿಗೆ ಸರ್ವಾಂಗ ಸವನ 7 ತಿಂಗಳದಾಗ ಎಲ್ಲ ಸರ್ವಾಂಗ ಸವನ ಆಯ್ತು 8ನೇ ತಿಂಗಳಿಗೆ ಅಷ್ಟೋವರಣಗಳ ಪೂರ್ಣ ಹೌದ್ರಿ 8ನೇ ತಿಂಗಳದಾಗ ಅಷ್ಟವರ್ಣಗಳೆಲ್ಲ ಪೂರ್ಣ ಆಯ್ತು 9 ತಿಂಗಳಿಗೆ ಓದ ತೆದ್ದ ಪುರಾಣ 9ನೇ ತಿಂಗಳದಾಗ ಪುರಾಣ ಓದ ಹತ್ತೈತಿ ಇದೆಲ್ಲ ಎಲ್ಲಿ ಆಕೈತಿ ಮಾಸ್ತರ್ ನಮ್ಮ ತಾಯಿ ಹೊಟ್ಯಾಗ ಆಗೈತಿ ನಮ್ಮ ತಾಯಿ ಗರ್ಭದಾಗ ಆಕೈತಿ ಮತ್ ಇವನ್ ಹೊಟ್ಯಾಗ ಏನ್ರ ಹುಟ್ಟೈತೇನ ಇವ್ರ ಅಪ್ಪನ ಹೊಟ್ಯಾಗ ಒಂದು ಕೀಡಿ ಸಕಟ್ ಹುಟ್ಟಂಗಿಲ್ಲ ಕೀಡಿ ಒಂದ್ ಕೀಡಿ ಸುದ ಹುಟ್ಟಂಗಿಲ್ಲ ಇವ್ರ ಅಪ್ಪನ ಹೊಟ್ಯಾಗ ಇವ್ರ ಅಪ್ಪನ ಹೊಟ್ಯಾಗ ಒಂದು ಕೀಡಿ ಸಕಟ್ ಹುಟ್ಟಂಗಿಲ್ಲ ಮಾಸ್ತರ್ ಅದ ಜಾಸ್ತಿ ಬೆಲ್ಲ ಚಾ ಕುಡಿಯೋ ಜಂತ್ ಹುಟ್ಟತೈತಿ ನೋಡ ಹೌದೌದು ಅದ್ ಎದಕ್ಕೂ ಬರಂಗಿಲ್ಲ ಎದಕ್ಕೂ ಬರಂಗಿಲ್ಲ ಹೌದಿಲ್ಲ ಏನ್ ಹೇಳ್ತಾರ 9ನೇ ತಿಂಗಳಿಗೆ ಓದತ್ತಿದ್ದೆ ಪುರಾಣ ಮಾಸ್ತರ್ ನನಗೆ ಇದ್ರಾಗ ಒಂದು ಸಂಶಯ ಬರಾಕತೈತಿ ಏನ್ ಸಂಶಯ ಬರ್ತೈತ್ರಿ ಈಗ 7 ತಿಂಗಳದಾಗಿನ ಕೂಸ ಬದುಕ್ತೈತಿ ಮಾಸ್ತರ್ ಹೌದಿಲ್ಲ 7 ತಿಂಗಳದಾಗಿನ ಕೂಸ ಬದುಕ್ತೈತಿ ಮತ್ತ 9 ತಿಂಗಳದಾಗಿನ ಕೂಸರು ಬದುಕ್ತೈತಿ ಬದುಕ್ತೈತಿಲ್ಲ ಮತ್ತ 8 ತಿಂಗಳದಾಗಿನ ಕೂಸ ಯಾಕೆ ಬದುಕಂಗಿಲ್ಲ 8 ತಿಂಗಳಂದ್ರ ರೀ 1 ತಿಂಗಳ ಹೆಚ್ಚಾತ ಹೆಚ್ಚತಲ್ರಿ 7 ತಿಂಗಳಂದ್ರ 1 ತಿಂಗಳ ಕಡಿಮೆ ಆತ ಹೌದು ಹೌದಲ್ಲ ಹೌದ್ರಲ್ಲ ಆದ್ರೆ 8ನೇ ತಿಂಗಳದಾನ ಕೂಸು ಯಾಕೆ ಬದುಕಂಗಿಲ್ಲ ಹೌದು 7 ತಿಂಗಳದಾನ ಕೂಸುನು ಬದುಕತೈತಿ 9 ತಿಂಗಳದಾನ ಕೂಸುನು ಬದುಕತೈತಿ ಹೌದ್ರಿ ಹೌದಲ್ಲ ಹೌದ್ರಲ್ಲ ಇಲ್ಲಿ ಮತ್ತೇನ್ ಕೇಳ್ತಾರ ಗೊತ್ತನ್ರಿ ಏನ್ ಕೇಳ್ತಾರು ಈಗ ಗಂಡಿನ ತೀವ್ರ ಹೆಚ್ಚಾದ್ರೆ ಗಂಡು ಹುಡ್ತೈತೆ ಅಂತ ಹೇಳ್ತಾರ ಹೌದು ಹೆಣ್ಣಿನ ತೀವ್ರ ಹೆಚ್ಚಾದ್ರೆ ಹೆಣ್ಣು ಹುಡ್ತೈತೆ ಅಂತ ಹೇಳ್ತಾರ ಹೌದ್ರಲ್ಲ ಎರಡೂ ಹೋಗಿ ಸಂತಕ್ ಬಿತ್ತಂದ್ರ ಹೌದು ನಪುಷಕ ಲಿಂಗ ಹುಡ್ತೈತೆ ಅಂತ ಹೇಳ್ತಾರ ಹೇಳ್ತಾರು ಹೌದಲ್ಲ ಹೌದ್ರಲ್ಲ ನಪುಷಕ ಲಿಂಗ ಹುಡ್ತೈತೆ ಅಂತ ಹೇಳ್ತಾರ ಹೌದು ಆದ್ರೆ ಇಲ್ಲಿ ಅವಳಿ ಜವಳಿ ಹುಡ್ತಾವ ಹುಡ್ತಾವಲ್ರಿ 2 ಗಂಡರ ಹುಡ್ತಾವ ಇಲ್ಲ 2 ಹೆಣ್ಣರ ಹುಡ್ತಾವ ಹೌದು ಇಲ್ಲಿ ಯಾರ್ದು ಹೆಚ್ಚಾಕತ್ತಿ ಇಲ್ಲಿ ಯಾರ್ದು ಕಡಿಮೆ ಆಕತ್ತಿ ಹೌದ್ರಲ್ಲ ನೋಡು ಏನ್ ಹೇಳ್ತಾನ ಮದ್ರಿ ಮಾಸರ್ ಆಗಿನ ಕಾಲದವ್ರು ಒಂದ್ ಹೇಳ್ತಿದ್ರು ಏನ್ ಹೇಳ್ತಿದ್ರು ಬಲಗೈ ಊರ್ ಎದ್ರ ಗಂಡ ಆಕೈತಿ ಬಲಗೈ ಊರಿ ಎದ್ರ ಗಂಡ ಆಕತ್ತಿ ಅಂತ ಮತ್ತೆ ಹೇಳ್ತಾರ ಎಡಗೈ ಊರ್ ಎದ್ರ ಹೆಣ್ ಆಕೈತಿ ಮತ್ 2 ಕೈ ಊರಿ ಎದ್ರಂದ್ರ ಏಪ ಇದು ನಮಗ್ ಗೊತ್ತಿಲ್ಲಪ್ಪ ಇಂತಾದ ಹುಡ್ತಿರ್ಬೇಕ್ರಿ ಒಂದ್ ಎಂತದ ಸಪ್ಪನ್ ಬ್ಯಾಳಿ ಮಾರಿದು ಹೌದು ಇಂತ ಚೇತನ್ ಅಂತದ್ ಹುಡ್ತಿರ್ಬೇಕು ಒಂದ್ ಯಾರ ಇವ್ ಡ್ರೈವರ್ ಅದಲ್ಲ ಚೇತನ್ ಅಂತದು ಹೌದೌದ್ರಿ ಅದು ಸಪ್ಪನ್ ಬ್ಯಾಳಿ ಮಾರಿದ ಐತ್ ನೋಡ್ರಿ ಹೌದೌದು ಇಂತಾದ ಹುಡ್ತಿರ್ಬೇಕ ಎಂತದ ಹೊಡ್ತಿರ್ಬೇಕಲ್ಲ ಮತ್ತೇನ್ ಹೇಳ್ತಾರು ಮತ್ತೇನ್ ಹೇಳ್ತಾರು ಬ್ಯಾರೆ ಬ್ಯಾರೆ ವಿಷಯಗಳ ತಂದಿಡ ಆಯ್ತಾರ ಮಾಸ್ತರ್ ಇಡಾಕ್ ಹತ್ತಾರ ಮಾಸ್ತರ್ ಹೌದಲ್ಲ ಇನ್ನ ಒಂದ್ ಹೇಳ್ತಿದ್ರ ಮಾಸ್ತರ್ ಆಗಿನವ್ರ ಏನ್ ಹೇಳ್ತಿದ್ರು ಈಗ ಒಳಗ್ ಹೆಂಡಿ ಹಾಕ್ತಂದ್ರ ಹೆಣ್ ಹುಟ್ಟತೈತಿ ಅಳಕ್ ಕ್ಯಾಂಡಿ ಹಾಕಿದ್ರ ಹೌದು ಏನು ಮನ್ಯಾಗ ಹೆಣಗಾರ ಹುಟ್ಟತೈತಿ ಮತ್ ಗಟ್ ಹೆಂಡಿ ಹಾಕ್ತಂದ್ರ ಏನ್ ಆಕತಿ ಗಂಡ್ ಹುಡ್ತೈತಿ ಅಂತ ಹೇಳ್ತಾರ ಹೋರಿ ಐತೈತಿ ಆಕಳತ್ ಹೇಳ್ತಾರ ಹೇಳ್ತಾರು ಈಗ ನಮ್ ಮನ್ಯಾಗ ಒಂದ್ ಹೋರಿ ಕರ ಐತೆವ ಐತ್ರಲ್ಲ ಮಾಸ್ತರ್ 2 ದಿನ ಆಳಕ್ ಹೆಂಡಿ ಹಾಕ್ತೈತಿ ಹೌದು 2 ದಿನ ಗಟ್ಟಿ ಹೆಂಡಿ ಹಾಕ್ತೈತಿ ಯಾರ ನಿಮ್ ಮನ್ಯಾಂದ ನಮ್ ಮನ್ಯಾಂದ ಇನ್ನ ಸಾಣದ ತಿಂದಂಗ ಆತ ಸಾಣದೈತಿ ಕರಾಕರೆ ಹೌದು ಅಂತವೆಲ್ಲ ಹೇಳಿದ್ರ ನಾವ್ ಒಪ್ಪಂಗಿಲ್ಲ ಒಪ್ಪಂಗಿಲ್ಲ ಹೌದಲ್ಲ ಹೌದ್ರಿ ನೋಡು ಹೆಂಗ್ ಹೇಳ್ಕೊತ ಬರ್ತಾನ ಶಾನೆ ಅದಾನ ಅವನು ಮದ್ರಿ ಅವಂದ್ರ ಅದಾರ್ರಿ ಈಗ ಹೆಂಗ ಅದಾನ ಗೊತ್ತನ್ರಿ ಮದ್ರಿ ಅವಂದ್ರ ಹೆಂಗ ತುಂಬಿದ ಕೊಡ ಇದ್ದಂಗ ಅವ ಹೌದು ಈಗ ತುಂಬಿದ ಕೊಡ ತುಳ್ಕಂಗಿಲ್ಲ ಅಂತ ಹೇಳ್ತಾರ ಹೇಳ್ತಾರ ಹೌದಲ್ಲ ಈಗ ಅರಗೋಡ ಆಗಬೇಡ ಅಂತ ಹೇಳ್ತಾನ ಹೌದು ಹೌದಲ್ಲ ಹೌದ್ರಲ್ಲ ಜಗದಾಗ ಜೈ
ಬಿರಿ ಹೊಡೆದ ಗಡಿ ಅದಿ ಐತೈತ್ರಿ ಎಲ್ಲಿ ಬೇಕಾದ್ರೆ ಡಾಲರ್ ತಗೊಂಡಿ ಹೌದು ಆದ್ರ ಸುಜಾತ ಗೆಲ್ಲೂರ್ ಅಂದ್ರ ನೀ ಅಂಜಬೇಡ ಮಾಸ್ತರ ಅಂಜನ ಎದ್ ಹೋಗ್ಯಾರ ಮಾಸ್ತರ್ ಈಗ ಅವ್ರು ಆದ್ರ ಪದಕ ಜವಾಬಾಗಲಿ ಹೌದು ಅದಕ್ ನಿನಗ ಹರದೇಶ ಅವ್ರ ಅತ್ತಾರ ಇಲ್ಲಾಂದ್ರ ಇಲ್ಲಿ ಎಲ್ಲಾ ಕೂತಾರ ಗುರುಗಳು ಕೂತಾರ ಅಂದೇವ ಗುರುಗಳು ಬಂದಾರ ಮಾಸ್ತರ್ ಪದಕ ಜವಾಬ ಬರ್ಬೇಕ ಹೌದು ಅದಕ್ಕ ಹರದೇಶಿ ನಾಗೇಶಿ ಅತ್ತಾರ ಹೌದ್ರಿ ಹೌದಲ್ಲ ಹೌದು ಈಗ ತಿಪ್ಪಿ ಕೆದರಿದ್ರೆ ಎಂತ ತಿಪ್ಪಿ ಕೆದರ್ಬೇಕು ಎಂತ ತಿಪ್ಪಿ ಕೆದರ್ಬೇಕು ಈಗ ರೈತರ ತಿಪ್ಪಿ ಕೆದರಿದ್ರು ಅಂದ್ರೆ ಏನ್ ಸಿಗತೈತಿ ರೈತರ ತಿಪ್ಪಿ ಕೆದ್ರ ಶಗಣಿ ಸಿಗತೈತಿ ಮಾತ್ರ ಶಗಣಿ ಸೆಗಣಿ ಸಿಗತೈತಿ ಹೊಲಕ್ ಹಾಕಿದ್ರೆ ವರ್ಷಾನ್ಗಟ್ಲೆ ಹೊಲ ಬೆಳಿತೈತಿ ಹೌದ್ರಿ 3 ವರ್ಷ ಗಟ್ಲೆ ಹೊಲ ಬೆಳಿತೈತಿ ಹೌದು ಏನು ಹೋಗಿ ಸೆಗಣಿ ಹಾಕೋಣ ಹೊಲ್ದಾಗ ಹೌದು ಆದ್ರ ಇವ್ ಎಂತ ತಿಪ್ಪಿ ಅದ ಅನ್ನೋದ್ ಕೆದರ ಹತ್ತೀವ್ ನಾವು ಪಾತಾರ ತಿಪ್ಪಿ ಎಲ್ಲಾ ಬಂಗಾರ ಹೊಡ್ತೈತಿ ಅಂತ ನಾವು ಕೆದರ ಹತ್ತೀವ್ ನೋಡೋಣ ಬಂಗಾರ ಹೊಣತೈತೋ ಏನ ಬೆಳೆ ಹೊಣತೈತೋ ಏನ ತಗಡ ಹೊಣತೈತೋ ಇನ್ನೊಂದು ಕೆಲವೊಂದು ತಿಪ್ಪಿಗಳದಾವ ಅವ ಮಾಸ್ತರ್ ಅಂತಲ್ಲೆಲ್ಲ ಕೂದಲ ರಬ್ಬಲ ಪ್ಲಾಸ್ಟಿಕ್ ಸಿಗ್ತಾವ ಹೌದ್ರಿ ನೀ ಅಂತದು ತಿಪ್ಪಿ ಅಲ್ಲತ್ ನಾವ್ ಕೆದರ ಹತ್ತೀವ್ ಹೌದು ಅಟ್ಟೇನು ಗಡಬಡಕ್ ಬೆಳಿಬೇಡ ಹೌದ್ರಲ್ಲ ಹೌದ್ರಿ ಇನ್ನ 2 ದಿನ ಐತಿ ಒಂದು ದಿನ ಐತಿ ನೀವೆಲ್ಲ ಕೆದರಾಕ್ ಹತ್ತಿರಿ ಖರೆ ಏನ್ ಆತ್ ಮಾಸ್ತರ ಕೂದಲ ನೋಕ್ ನನಗೊಂದ್ ನೆನಪಿಗೆ ಬರ್ತೈತಿ ತುವಾರ್ಲ ಒಂದಿಟ್ಟು ಬಿಡಿಬ್ಯಾಡ ಸಣ್ಣಂಗ ಹೌದಿಲ್ಲ ಹೌದಿಲ್ಲ ಈಗ ಹೆಣ್ಮಕ್ಳ ಕೂದಲ ಹಿಕ್ಕೊಂಡ್ ಇಟ್ರಂದ್ರ ಏನ್ ಮಾಡ್ತಾರು ಅದಕ್ಕೆ ಏನು ಬೇಕಾದ ಕೊಡ್ತಾರ ಕೊಡ್ತಾರಲ್ರಿ 1300 ರೂಪಾಯಿ ಕಿಲೋ ಮಾರ್ತೈತಿ 1300 ರೂಪಾಯಿ ಕಿಲೋ ಮಾರ್ತೈತಿ ಯಾರ್ದು ಈ ಹೆಣ್ಮಕ್ಳ ಕೂದಲ ನೀವು ಮಾರಾಕ್ ಹೋಗಿದ್ರಿ ಮಾಸ್ತರ್ ಹೆಣ್ಣು ಮಕ್ಕಳ ಕೂದಲು ಯಾಕ ಪುಗ್ಗ ಪೆನ್ನಾತ್ ಬರ್ತಾರಲ್ಲ ಇವ್ರವ್ರ ನೋಡಿಲ್ಲನ್ನಿ ಅನ್ರಿ ಬರ್ತಾರ ಊರಾಗ ತಿರ್ಗಾಡ್ಕೊತ ಬರ್ತಾರ ಹೌದಿಲ್ಲ ಅವ್ರ 400 ರೂಪಾಯಿ ಪಾವ್ ಕಿಲೋ ಒಯ್ತಾರ ಕೂದಲ 1300 ರೂಪಾಯಿ ಕಿಲೋ ಸುಜಾತನ ಕೂದಲು ಕಿಮ್ಮತ್ ಆಕೈತಿ ಹೌದಿಲ್ಲ ಈ ಮದ್ರಿ ಬಸ್ಸುಂದ ಇವಂದೇನು ಗಟ್ರಕ್ ಹೋಗಿತ್ತಾರ ಬೋಳ್ಸಿ ಒಂದ್ ತಲಿ ಬೋಳ್ಸಿ ತಲಿ ಬೋಳ್ಸೋದ್ ಗಟ್ರಕ್ ಒಯ್ತಾರ ಇಲ್ಲೇ ವಿಚಾರ ಮಾಡಿ ಹೆಣ್ಣಿನ ತೂಕನಿ ಯಾವಾಗೂ ಆಗಂಗಿಲ್ಲ ಆಗಂಗಿಲ್ಲ ನಿಂದು ಕೂದಲ ಇತ್ತು ಇಕ್ಕಿದು ಕೂದಲ ಇತ್ತು ಇಕ್ಕಿ ಕೂದಲ 1300 ಮಾರ್ತೈತಿ ಇಕ್ಕಿದು ಕೂದಲ 1300 ಮಾರ್ತ ನಿಂದ್ಯಾಕ ಗಟ್ರಕ್ ಹೋತ ನೀ ಎಟ್ ಶಾನೆ ಅದಿ ನೀ ಎಟ್ ಹೆಚ್ಚನವದಿ ಇದ್ರಾಗ ನೋಡ ಇದ್ರಾಗ ನೋಡು ಬರೇ ನನ್ನ ಕೂದಲು ಕಿಮ್ಮತ್ ಆಗಂಗಿಲ್ಲ ನೀವು ಬರೇ ಕೂದಲು ಕಿಮ್ಮತ್ ಆಗಂಗಿಲ್ಲ ಇನ್ನ ಮುಂದೈತಿ ಬಿಡು ಸಡ್ಲ ಸುಜಾತ ಮಾಸ್ತರ ಮಾತೇನ್ ಕೇಳತ್ತಾರ ಕವಿಗಳು ಏನ್ ಕೇಳ್ತಾರು ಬೆಂದು ಬೀಜ ನಂದು ಅಂತಿ ಶಾಹಿರ ಹೌದೌದಿಲ್ಲ ಬೆಂದು ಬೀಜ ನಂದು ಅಂತಿ ಶಾಹಿರ ನೀವಿದ್ರ ನಿನ್ನಿಂದ ಹರಬಲಾಕತ್ತಾನ ನನ್ನ ಬೀಜ ಗಂಡ ಐತಿ ನನ್ನ ಬೀಜನ ಶ್ರೇಷ್ಠ ಐತಿ ನನ್ನ ಬೀಜನ ಶ್ರೇಷ್ಠ ಐತಿ ಹರಬಲಾಕತ್ತಾನ ನಿನ್ನಿಂದ ಹಲಬಲಾತ್ಯಾನ ಇದ್ರಾಗ ನನಗೋ ಸಂಶಯ ಬರಾಕತೈತಿ ಮಾಸ್ತರ್ ಏನ್ರಿ ಇವನು ಬೀಜನ ಗಂಡ ಇತ್ತಂದ್ರ ಇವನು ಬೀಜನ ಶ್ರೇಷ್ಠ ಇತ್ತಂದ್ರ ಇವನು ಬೀಜ ಓದ ಕಲ್ಲಿನ ಮಾಡಿ ಇಡು ನೋಡೋಣ ಮಾಸ್ತರ್ ಬಿಸಿಲಾಗ ಒಂದ್ 2 ತಾಸು ಇಡಿಲಿ ಇವನು ಬೀಜ ಓದ ಇಡು ನೋಡೋಣ ನಾಟತೈತೇನ ಸುಟ್ಟು ಬಸಮಾಕೈತೆ ಹೌದು ಅದಕ್ಕೆ ನನ್ನ ಭೂಮಿ ಬೇಕಂತ ಹೇಳ್ತಾರ ನನ್ನ ಭೂಮಿ ತಾಯಿ ಬೇಕಾ ಅಲ್ಲಿ ಭೂಮಿ ಇತ್ತಂದ್ರ ನಿನ್ನ ಬೀಜಿಗೆ ಹೇಳಾಕ ಪವರ್ ಐತೆ ಒಂದು ಸಂಶಯ ಬರ್ತೈತಿ ಏನು ಸಂಶಯ ಬಂದ ಬಿಡ್ಬೇಡ ಈಗ ಹೆಣ್ಮಕ್ಳ ಬೀಜ ಮ್ಯಾಗ ಗರ್ಭಿಣಿ ಆಗ್ತಾರ ಹಡಿತಾರ ಅಂತ ಹೇಳ್ತಾರ ಹಡಿತಾರ ಅಂತ ಹೇಳ್ತಾರ ಬೀಜ ಓದ ಭೂಮಿಯಾಗ ಹಾಕಿದಾಗ ಗಂಡಿನ ಬೀಜ ಓದ ಭೂಮಿಯಾಗ ಹಾಕ್ತಾರ ಹೌದ್ರಲ್ಲ ಭೂಮಿಗೆ ಅದು ಮಳಿಕಿಗೆ ಏನಾಗ್ತೈತಿ ಮಳಿಕ್ ಹೊಡೆದ್ ಬರ್ತೈತಿ ಬೀಜಕ್ಕೆ ಮಳಿಕ್ ಹೊಡೆದ್ ಬರ್ತೈತಿ 2 ಎಲಿ ಹೊಡೆದ್ ಬರ್ತೈತಿ ಹೌದಿಲ್ಲ ಬೀಜ ಒಳಗ ಹುಡ್ತೈತಿಲ್ಲ ಅದ ಹುಡ್ತೈತಿಲ್ಲ ಬೀಜ ಹಡಿತಕ್ಕೆ ಅದ ಗಂಡ ಹೆಂಗ ಬೀಜ ಹಡಿತೈತನ್ರಿ ಅಲ್ಲಿ ಮತ್ ಮಳಿಕ್ ಹೊಡೆದ್ ಬಂದ್ರ ಅದ ಅತ್ರಾಗಿಂದ ಬರ್ತೈತಿ ಬೀಜದಂದ ಬೀಜನ ಒಂದ್ ಹೆಣ್ಣ ಆತ ಹೌದ್ರಲ್ಲ ಇವ್ ಹೆಂಗ ಗೊತ್ತೈತೇನ ಹೆಂಗ್ರಿ ಕಾಕಾಗಳ ಶೇಂಗಾ ಹಾಕ್ತಾರಿ ಮಳೆಗಾಲ ಬತ್ತಂದ್ರ ಕಾಯಿ ಹೊಡೆದು ಅಚ್ಚುತ್ತು ಬೀಜ ಓದ್ ಹೊಲದಾಗ ಹಾಕ್ತಾರಲ್ಲ ಹೌದಿಲ್ಲ ಅವಾಗ ಏನ್ ಮಾಡ್ತಾರ ಸೊಟ್ಟೆ ಅನ್ನೋದ ಹೆಣ್ಣಿಂದ ಇದು ಸ್ವಾಟ್ಟಿ ಅನ್ನೋದು ಹೆಣ್ಣಿಂದ ಇದನ್ನ ತೆಗೆದು ಒಗಿತಾರ ಅಚ್ಚುತ್ತಿವನ್ ಬೀಜ ಅಟ್ಟ ಓದ್ ಹುಗಿತಾರ ಅದು ಮುಂದೆ ಏನಾಕೈತಿ ತುಸು ದಿನ ಆದ್ಮ್ಯಾಗ ಮತ್ತ ಸೊಟ್ಟೆ ತಗೊಂಡ ಬೀಜ ಹೇಳ್ತೈತಿ ಹೌದಲ್ಲ ಸೊಟ್ಟಿ ಇರ್ಲಿಕ್ಕೆ ಏನಾಕೈತಿ ಹೌದ್ರಿ ಮ್ಯಾಗ ಸೊಟ್ಟಿ ಇತ್ತಂದ್ರ ಇವಂದು ಒಳಗ ಬೀಜ ಪಚ್ಚ ಇರ್ತೈತಿ ಸ್ವಾಟ್ಟಿ ಇತ್ತಂದ್ರ ಒಳಗ ಬೀಜ ಪಚ್ಚ ಇರ್ತೈತಿ ನಾವ್ ಸಟ್ಟಿ ತಕ್ಕೊಂದಿ ಅಂದ್ರ ಒಳಗ ಹುಳಕ್ ಹತ್ತೈತಿ ಇವನ್ ಬೀಜ ಹುಳ ಹತ್ತೈತಿ ನಿನ್ನ ಬೀಜ ಶ್ರೇಷ್ಠ ಅಲ್ಲ ಮೊದಲು ಸ್ವಾಟ್ಟಿ ಬೇಕ ಮೊದಲು ಮ್ಯಾಗ ಪಚ್ಚ ಬೇಕ ಗುಡಿ ಬೇಕ ಮನ್ಯಾಗ ಹೆಣ್ಣು ಬೇಕ ಮನಿ ಒಳಗ ಹೆಣ್ಣಿಲ್ಲ ಆದ್ರ ಒಂದ ಕಾಡಿನ ಸಮಾನ ಅಂತ ಹೇಳ್ತಾರ ಹೌದ್ರಲ್ಲ ಹೌದಿಲ್ಲ ಅವ್ರವ್ರ ಮಾತಾಡ್ತಾರ ಮಾಸ್ತಾರ ಏನ್ ಮಾತಾಡ್ತಾರ ದೋಸ್ತರು ಮಾತಾಡ್ತಾರ
ಮಾತಾಡ್ತಾರ ಗೊತ್ತನ? ಏನ್ ಮಾತಾಡ್ತಾರು? ಏನ್ ನೋಡಪ್ಪ ಅಂತ ದೋಸ್ತ, ಹಾ ಹಾ ನನ್ನ ಹೆಣ್ಮಕ್ಳರ ಊರ್ ಹೋಗ್ಯಾರ, ಹೌದ್ರಿ ತವ್ರ ಮನಿಗ್ ಹೋಗ್ಯಾರ, ಹೌದು. ನಮ್ ಮನ್ಯಾಗರ ಈಗ ಎಲ್ಲಾ ಗುದುಮುರಿ ಹಿಡ್ದೈತ ಅಂತ ಹೇಳ್ತಾರ. ಹೇಳ್ತಾನ ದೋಸ್ತರ ಮುಂದ, ಹೌದ್ರ ದೋಸ್ತರ ಮುಂದೆ ಹೇಳ್ತಾನ. ಹೌದು ಅಕ್ಕಿ ಹೆಣ್ಣು ಮಗಳ ಊರಿಗೆ ಹೋಗಂಗ ಹೋಗಿಳ, ಹೌದ್ರಿ ಹೌದಲ್ಲ ತವ್ರ ಮನಿಗ್ ಹೋಗಂಗ ಹೋಗಿಳ, ಹಾ ಹಾ ರೀ. ಆದ್ರ ಗುದುಮುರಿ ಹಿಡ್ದೈತ ಅಂತ ಇವ್ ಹೇಳ್ತಾನ. ಹಾ ಹಾ ನಂದ ನಂಗ ಗುದುಮುರಿಗೆ ಹಿಡ್ದೈತಿ. ಆದ್ರ ಗುದುಮುರಿ ಹಿಡು ವಸ್ತು ಅಕ್ಕಿ ಏನು ಓದಾಳು? ಆಕೆರೆ ತವ್ರ ಮನ್ಯಾಗ ಅದಾಳ, ತವ್ರ ಮನ್ಯಾಗ ಅದಾಳ. ನೀರೇ ಗೆಳೆಯಾಗಿ ಹೇಳ್ತಿ. ನಿನ್ನ ಮನ್ಯಾನ ಬಂಗಾರ ಓದಿಲ್ಲ, ರೊಕ್ಕ ರೂಪಾಯಿ ಓದಿಲ್ಲ, ನಿನ್ನ ಓದಿಲ್ಲ, ಏನು ಓದಿಲ್ಲ, ಎಲ್ಲಾ ಬಿಟ್ಟು ಹೋಗ್ಯಾಳ ನಿನ್ನ ಮನಿನು. ಆದ್ರ ಏನ್ ಹೋಗಿದಾಳು ನನಗ್ ಗುದುಮುರಿಗೆ ಹಿಡ್ದೈತಿ ಅಂತ. ಗುದುಮುರಿ ಹಿಡುವಂತ ವಸ್ತು ಏನು ಓದಾಳ? ಬಂದ್ ಹೇಳ್ತಾನಲ್ಲ. ಬಂದ್ ಇಷ್ಟ ಹೇಳುದು, ಮುಂದೆ ಡಪ್ಪು ಬಿಡುದು. ಹೌದ್ ಹೌದು. ಹಾ ಹಾ ಹೊಡಿ ಹೋಗ್ಲಿ. ಯೋ ಬೆಂದು ಬೇಜನಾಂದಂತೆ ಹೇಳ, ಯೋ ಬೆಂದು ಬೇಜನಾಂದಂತೆ ಹೇಳ, ಸಣ್ಣ ಗಂಡ ಆಗದು ಅಲ್ಲಿ ಕಮಲ ಕೋಡ ಏ ಗಂಡಲೆಂದೆ ಗಂಡಾಗ ಬೇಕ ಹೆಣ್ಣಿನ ಕಾರಣ ಏ ಗಂಡಲೆಂದೆ ಗಂಡಾಗ ಬೇಕ ಹೆಣ್ಣಿನ ಕಾರಣ ಏ ನಾವು ನೀವು ಎಲ್ಲ ಹೆಣ್ಣಿನ ಔಷಧಗಳು, ಏ ನಾವು ನೀವು ಎಲ್ಲ ಹೆಣ್ಣಿನ ಔಷಧಗಳು, ಮೀಸೆ ಹೊತ್ತ ತಿರಗದು ಹೌದು ನಾನೇ ಗಂಡಸನು, ಎದೆಯ ಮೇಲೆ ಮಲಿ ಇಟ್ಟಗೊಂದ ತಿರಗದು ಅವಯನ ಚೇಳವಾದು ಎದೆಯ ಮೇಲೆ ಮಲಿ ಇಟ್ಟಗೊಂದ ತಿರಗದು ಅವಯನ ಚೇಳವಾದು ಏನ್ ಕೇಳತ್ತಾರ ಮಾಸ್ತರ? ಏನ್ ಕೇಳ್ತಾರ ಗೊತ್ತನ್ರಿ ಇಲ್ಲಿ? ಹೌದು ಇವನು ಬೀಜನ ಗಂಡಿತ್ತಂದ್ರ ಹೌದ್ರಲ್ಲೇ ಹೌದಲ್ಲ? ಹೌದು. ಆದ್ರ ಗಂಡಿನಲ್ಲಿ ಬೀಜನ ಗಂಡಿತ್ತಂದ್ರ ಗಂಡಿನದಿಂದ ಗಂಡನ ಹುಟ್ಟಬೇಕಾಗಿತ್ತು. ಅಲ್ಲಿ ಹೆಣ್ಣು ಏನ್ ಕಾರಣ ಹುಟ್ಟತೈತಿ? ಹೆಣ್ಣು ಏನ್ ಕಾರಣ ಹುಟ್ಟತೈತಿ ಅಂತ ಕೇಳ್ತಾರ ಕವಿಗಳ. ಹೌದ್ರಿ. ಇವನು ಬೀಜನ ಗಂಡೈತ ಅಂತ ಹೇಳ್ತಿ, ಹೇಳ್ತಾನೋ ಅಲ್ಲಿ ಹೆಣ್ಣು ಹುಟ್ಟಬಾರ್ದಾಗಿತ್ತ. ಹೌದ್ರಿ. ಅಲ್ಲಿ ಯಾಕೆ ಹೆಣ್ಣು ಹುಟ್ಟಿತು? ಹೌದು. ಒಟ್ಟು ಎಲ್ಲ ಗಂಡನ ಹುಟ್ಟಬೇಕಾಗಿತ್ತು. ಹುಟ್ಟಬೇಕಾಗಿತ್ತಲ್ಲ. ಆದ್ರೆ ಇವನ್ ಬೀಜ ಹೆಣ್ಣೈತಿ ಅಂತ ಹೇಳ್ತಾನ. ಇಲ್ಲಿ ನಂದು ವಾದ ಐತಿ. ಹಾ ಹಾ ಬೀಜ ಹೆಣ್ಣ ಐತಿ. ಹೌದಲ್ಲ? ಕಣ್ಣಿಗೆ ಕಾಣುವ ವಸ್ತು ಹೆಣ್ಣತ್ತ ಅವ ಹೇಳ್ತಾನ. ನಶ್ವರ ಆಗೋದು ಹೆಣ್ಣತ್ತ ಅವ ಹೇಳ್ತಾನ. ಹೌದಲ್ಲ? ನಶ್ವರ ಆಗಲ್ಲದವ ಇವ್ರಪ್ಪ ಅದಾನ ಅಂತ ಹೇಳ್ತಾನ. ಅವ ಕೈಯಾಗ ಸಿಗೋ ಅವನ ಜೀವಾತ್ಮ. ಹೌದಲ್ಲ? ಕಣ್ಣಿಗೆ ಕಾಣವಲ್ಲ. ಅವಾಗ ಏನಾಗಿತ್ರಿ? ಸತ್ಯವಾನ ಸಾವಿತ್ರಿ ಗಂಡ ಏನತ್ತಾನು? ಒಂದಾನೊಂದು ಕಾಲದಾಗ ಮರಣ ಹೊಂದಿದ್ದ. ಹೌದಲ್ಲ? ಸತ್ಯವಾನ ಸಾವಿತ್ರಿ ಗಂಡ. ಹೌದಲ್ಲ? ಮರಣ ಆದಾಗ ಏನಾತು? ಸತಾ ಯಮನ ಬೆನ್ನ ಹತ್ತಿ ಹೋಗ್ಯಾಳ. ಹೌದಲ್ಲ? ಯಮನ ಬೆನ್ನ ಹತ್ತಿ ಹೋಗ್ಯಾಳ ಸತ್ಯವಾನ ಸಾವಿತ್ರಿ. ಯಮನ ಬೆನ್ನ ಹತ್ತಿ ಹೆಂಗ್ ಹೋಗ್ಯಾಳು? ಹೋಗ್ಯಾಳ್ರಿ? ತನ್ನ ಶರೀರ ಸಹಿತ ಹೋಗ್ಯಾಳ. ತನ್ನ ಶರೀರ ತಗೊಂಡು ಹೋಗ್ಯಾಳ. ಅಲ್ಲಿ ಹೋಗಿ ಏನು ಮಾಡ್ಯಾಳ? ಏನ್ ಮಾಡ್ಯಾಳು? ಯಮನ ಗುಡಿ ವಿದ್ದಾಡಿ ಯಮನ ಜೋಡಿ ವಾದ ಮಾಡಿ ಏನ್ ಹೇಳ್ತಾ ಯಮ ಕೇಳ್ತಾಳ. ಏನ್ ಕೇಳ್ತಾಳ? 3 ವರ ಅದಾವು, ಬೇಡ ಏನು ಬೇಡ್ತಿ ಬೇಡ ಅಂತಾನ ಯಮ. ಮರಳಿ ಹೋಗ ತಾಯಿ ಅತ್ತಾನವ. ಹೌದು, ಬರೋಬರಿ ಐತಿ. ತಾಯಿ ನೀ ಹೆಚ್ಚಿನ ಕೆದಿ, ನಿನಗೆ ಏನು ಬೇಕಾದ ಬೇಡ. ಬೇಡ. ಅವಾಗ ಹೇಳ್ತಾಳ ಅತ್ತಿ ಮಾವನ ಕಣ್ಣು ಹೋಗಿದ್ದು ಕಣ್ಣು ತಗೊಂಡು ಬಂದಳ. ನನ್ನ ಐಶ್ವರ್ಯ ಎಲ್ಲ ಹಾಳಾಗಿ ಹೋಗೈತಿ, ಐಶ್ವರ್ಯ ಕೊಡಂತಾಳ. ಐಶ್ವರ್ಯನು ಕೊಟ್ಟಾನ. ಈ ಗಂಡ ಮೇಲಿಲ್ಲ, ಇದು ನಾಶ ಆಗಿ ಬಂದೈತಿ. ಮತ್ತ ಮಕ್ಕಳ ಬೇಡ, ಮಕ್ಕಳನ್ನು ಕೊಟ್ಟಾನಲ್ಲಿ. ಹೌದಲ್ಲ? ಅದಕ್ಕೆ ಈ ಗಂಡ ಮ್ಯಾಗ ಬಂದಾನ. ಹೌದಲ್ಲ? ನನ್ನ ಗಂಡನ ಜೀವ ಕೊಡ ಅಂದ ಕಾಲಕ್ಕ ಹೌದಲ್ಲ?
ಜೀವದ ಬೆನ್ ಹತ್ತಿ ಹೋಗಿ ಹೊಳ್ಳಿ ಜೀವ ಹಿಡ್ಕೊಂಡು ಬಂದು ಒಳಗ್ ಹಾಕ್ಯಾಳ ಹಾ ಹಾ ಜೀವಾತ್ಮ ತಂದು ಒಳಗ್ ಹಾಕ್ಯಾಳ ಮತ್ತ ಶರೀರದಾಗ ಹಾ ಗಂಡಗಾನಿ ಜೋಪಾನ ಮಾಡ್ಯಾಳ ಗಂಡಗ ಜೋಪಾನ ಮಾಡ್ಯಾಳ ಅಲ್ಲಿ ನಿನ್ನ ಶಿವ ಸಿಗಂಗಿಲ್ಲ ನನ್ನ ಜೀವಾತ್ಮ ಹೆಚ್ಚೈತಿ ಹೌದಲ್ಲ ನಂದು ಗಂಡ ಐತಿ ಕಣ್ಣಿಗೆ ಕಾಣವಲ್ಲ ಕೈಯಾಗ ಸಿಗಾವಲ್ಲ ಬೆಂಕಿಯಾಗ ಸುಡಾವಲ್ಲ ಹಾ 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 ಇವ ಹೇಳ್ಯಾನಿಲ್ರಿ ನೀನ್ ಹೇಳ್ಯಾನ ಇವತ್ ಹೆಂಗಾತು ಹೆಂಗಾತ್ರಿ ಸತಾನ ಮೌ ಹಿಡ್ಕೊಂಡು ಬಂದು ಒಳಗ್ ಹಾಕ್ಯಾಳ ಗಂಡನ ಜೀವಕಾಳ ಮಾಡ್ಯಾಳ ಒಳಗ್ ಹಾಕ್ಯಾಳ ಧ್ಯೇಯದಾಗ ನಿಮ್ಮ ಅಪ್ಪಗ ಹುಟ್ಟಿದ್ರ ನಿಮ್ಮ ಅಪ್ಪಾಗ ಹುಟ್ಟಿದ್ರ ಗಂಡ ಹಾಡು ಅಂಶ ಬೆಳಸಾಕ ಬಂದಿದ್ರ ಬೆಳಸಾಕ ಬಂದಿದ್ದೆ ಅಂದ್ರ ಯಾವ ಹೆಣ್ಣು ಮಗಳ ಹೇಂತಿ ಸತ್ತಿಳ ಅಂದ್ರ ಏನ್ ಸತ್ತಿಲ್ಲ ಅಂದ್ರ ಸತಾ ಗಂಡ ಶರೀರ ಸಹಿತ ಮ್ಯಾಗ ಹೋಗಿ ಶರೀರ ಸಹಿತ ಮ್ಯಾಲ ಹೋಗಿ ಜೀವಾತ್ಮ ತಂದ ಜೀವಕಾಳ ಮಾಡಿದ್ರ ನಾನು ತೋಡಿ ಮುರಿದಂಗ ಯಾವರ ನೀವು ತಂದ್ ಹಾಕಿದ್ರಿ ಅಂದ್ರ ಹಾ ಮತ್ತ ಸಿಗಾವಲ್ಲ ಅಂದದಿ ಸಿಗಾವಲ್ಲ ಅಂದದಿ ನೀ ನನ್ನ ಕೈಯಾಗ ಹೆಂಗ ಸಿಕ್ಕಿ ಹೊಳ್ಳಿ ಗಂಡನ ಜೀವಕಾಳ ಮಾಡೀನಿ ಹಾ ಮಾಡಿದಿಲ್ಲ ನಿಮ್ಮ ಅಪ್ಪನ ಬಿಟ್ಟಿಲ್ಲ ಹೌದ್ ನಿನ್ನೂ ಬಿಡಂಗಿಲ್ಲ ಇನ್ನು ಬಿಡಂಗಿಲ್ಲ ಕಾಕ ಇವತ್ತು ಜರ ಜರ್ ಕರ್ತ ತೋಡಿ ಮುರಿಲಿಲ್ಲ ಅಂದ್ರ ನಾಳಿಗೆ ಇವನು ಬಿಲಾಯಿ ನಮ್ಮ ಸುಜಾತನ ಕೈಯ ಬರ್ಬೇಕು ಎರಡು ಬಿಲ ಈ ಕಡೆ ಬರ್ಬೇಕ ಹಾ ಮತ್ತ ಠರಾವನ ಅಂದ ಅವಾಗೇನ್ ಬಾಟ್ಲಿ ಆರ್ಸತ್ ಹೇಳ್ತೀರಿ ಏನಿಲ್ಲಿ ಖುಲ್ಲಾ ಎದಕ್ ಬಂದದಿ ಇವತ್ತ ಕಮಿಟಿ ಅವ್ರ ಗೊಂಜಾಳದಾಗ ಕಸ ತೆಗಿಂದ್ರ ಅಲ್ಲೇ ತೆಗಿಬೇಕಲ್ಲ ಕಬಿನಾಗ ಕೆಲಸ ಮಾಡಂದ್ರ ಅಲ್ಲೇ ಮಾಡ್ಬೇಕ ಹೌದ್ ಒಳಗ ದಮ್ ಬೇಕ ಒಳಗ ತಾಕತ್ ಬೇಕ ಏನ ಮಾಡ್ಬೇಕಾದ್ರ ಶಕ್ತಿ ಬೇಕ ಶಕ್ತಿ ಅಂದ್ರ ಮತ್ತ ಅದು ಹೆಣ್ಣನ ಐತಿ ಶಿವ ಗಂಡ ಅದಾನು ಶಕ್ತಿ ಹೆಂಡ ಐತಿ ಹೌದಲ್ಲ ಈಗ ನೋಡು ಒಂದ್ 20 ವರ್ಷದ ಏನ್ ಮಾಡ್ತಾನ ಮಾಡ್ತಾನು ಒಳ್ಳೆ ಕುಸ್ತಿ ಹಿಡಿಯೋದು ಹುಗಾರಿ ಮುಂಡಿ ಬಿಡಿಯೋದು ಮಾಡ್ತಾನ ಅಟ್ಟ ಒಂದ್ 30 ಆತಂದ್ರ ಏನ್ ಮಾಡ್ತಾನ ಮದ್ವಿ ಆಗೋದಕ್ಕಂದ್ರ ಮಧ್ಯಮ ಬರ್ತಾನ 60-70 ಆಗಿ ಹೋತಂದ್ರ ಏನಾಕತಿ ಅಲ್ಲಿ ಕಾಕ ಕೂತಾನಲ್ಲ ಹಂಗ ವಯಸ್ಸಾಗಿರ್ತೈತಿ ಹೌದಲ್ಲ ಅವ್ ಉಗುಳಿದ ಮುಂದ್ ಹೋಗಂಗಿಲ್ಲ ಸರ್ದಾಡಕ ಬರಂಗಿಲ್ಲ 80-90 ವಯಸ್ಸ ಆತಂದ್ರ ಹೌದಲ್ಲ ನಿನ್ನ ಜೀವಾತ್ಮ ಶ್ರೇಷ್ಠ ಅಂತ ಹೇಳ್ತಿ ಅವ್ ಒಳಗ ಇರ್ತಾನ ಆದ್ರ ನಿಮ್ಮಪ್ಪ ಉಗುಳಾಕ್ ಹೋದ್ರ ಉಗುಳು ಮುಂದ್ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ಹೊಳಿಸಿ ಹಾಕಬೇಕಾದ್ರ ಮತ್ತೊಬ್ಬರು ಬೇಕು ಹೊಳಿಸಿ ಹಾಕಬೇಕಾದ್ರ ನಿನ್ನ ಜೀವಾತ್ಮ ಹೆಚ್ಚಿನವಿದ್ರ ಅವನ್ ಯಾಕೆ ಎಬ್ಸಂಗಿಲ್ಲ ಹೌದು ಎಲ್ಲಿ ತನ ನನ್ನ ಶಕ್ತಿ ಇರ್ತಾಳು ಅಲ್ಲಿ ತನ ನಿನ್ನ ಪವರ್ ಐತಿ ಮೊದಲ ಶರೀರ ಬೇಕ ಶಕ್ತಿ ಬೇಕ ನೀ ಹಾಡಾಕ ಬರ್ತೈತಿ ನಿನ್ನ ಬೀಜ ಹುಟ್ಟ ಬೇಕಾದ್ರ ನನ್ನ ಶಕ್ತಿ ಬೇಕ ಶಕ್ತಿ ಕಮ್ಮ ಆತಂದ್ರ ನಿಂದ ಕಾಟ ತಳಗ್ ಬರ್ತೈತಿ ಕಾಟ ಜೀರೋಕ್ ಬರ್ತೈತಿ ಇಟ್ಟು ತಿಳ್ಕೊ ಹೌದ್ ಬಾಳ ಶಾನೆ ಅನ್ನಕ್ ಹೋಗ್ಬೇಡ ಅವಾಗ ನಮ್ಮವ್ ಹೇಳ್ತಾಳ ಏನ್ ಹೇಳ್ತಾಳು ಇವ್ ಏನ್ ಮಾಡ್ಯಾನ ಏನ್ ಮಾಡ್ಯಾನು ಗಂಡ ಬೇಕಂತೀನೋ ಬ್ಯಾಡ ಅಂತ ಕೇಳ್ತಾನ ನಿನ್ನ ಹರಿಚಂದ್ರ ರಾಜ ಹೆಂಡ್ರ ಮಕ್ಕಳ ಮಾರ್ಕೊಂಡು ಇನ್ನೊಬ್ರ ಕಡೆ ಹೋಗ್ಯಾನಲ್ಲ ನನಗೊಂದು ಮಾತು ನೆನಪಿಗೆ ಬರ್ತೈತಿ ಬಿಡಿಬೇಡ ಬಂದದ್ದು ಸುಮ್ಮನಿರಬಾರದಿತ್ತೇನ ನನ್ನ ಹಾಟನ ಮಗನ ಸುಮ್ಮನಿರಬಾರದಿತ್ತೇನ ಹೌದು ನಿನ್ನ ಗೂಟಕ್ಕೆ ಬಡ್ಲಿ ಬಸ್ಸನು ಗಾಡಿಗೆ ಕುಣಿಸ್ಲಿ ಸುಮ್ಮನಿರಬಾರದಿತ್ತೇನ ನನ್ನ ಹಾಟನ ಮಗನ ಸುಮ್ಮನಿರಬಾರದಿತ್ತೇನ ಹೌದು ಬರೋಬರಿ ಸುಮ್ಮ ಇರ್ಬೇಕು ಮಾಡ್ಕೊಂಡ್ ಹೆಂಡ್ರನ್ನ ಮತ್ತೊಬ್ರಿಗೆ ಕೊಡಬಾರ್ದು ಒಟ್ಟ ಅವ್ ಗಂಡನಂಗಿಲ್ಲ ಅವಾಗ ನಮ್ಮ ಅಪ್ಪ ಕೊಟ್ಟಿಲ್ಲ ಅಂತ ಸಿದ್ಧ ಮಾಡ ಹೌದಲ್ಲ ಇವತ್ತು ನನ್ನ ಬಿಲಾಯಿ ನಿನಗ ಹೌದು ಇಲ್ಲ ಅವ್ ಮಾರ್ಕೊಂಡಿಲ್ಲ ಇಟ್ಕೊಂಡನ ಅಂದ್ರ ನಿನ್ನ ಬಿಲಾಯಿ ನನಗ ನಿನ್ನ ಗೆಚ್ಚ ಗಿಲಿಗಿರಿ ಆಗತ್ತ ಮಗಳ ನನ್ನ ಕೈ ಸಿಕ್ಕರ ಬೆಳಸ ಹೋಗ್ಲಿ ಪಕ್ಕ ಗಂಡ ಸಾಲ ಪಕ್ಕ ಹೆಂಗ ಸಾಲ ಪಕ್ಕ ಗಂಡ ಸಾಲ ಪಕ್ಕ ಹೆಂಗ ಸಾಲ ಯಾತಕ ನೀವು ಹೊಂದೋದು ಹೌದು ಸುಳ್ಳೆ ಬಡ ತೆರವ ಕೊಂಬಾರ ತರಳಿ ಹಂಗ ತೆರವ ಕೊಂಬಾರ ತೆರಳಿ ನಂಗ ನಡುವೆ ಬಡದ್ಯಾಡುವುದು ಗಂಡದ ಮೇಲೆ ಬಂದು ಒಳಗ ಪ್ರಾಣವು ಸೇರಿ ಗೆಳತನ ಕಟ್ಟಿ ಗೋಡ ಮಾಡತವನ ಕರೆಯ 100 ವರ್ಷ ನನ್ನದೇ ಜೋನೇನು ಚಾಕರಿಯ ದಿವಸಕ ಬರುವೊಮ್ಮೆ ಗಾಳಿಯ ಹೋಗು ಕಾಲಕ ತೋರಿಸಲಿಲ್ಲ ಮಾರಿಯ ಕಳ್ಳೋಡಿ ಹೋದಂಗ ಹಲವಾರಿ
ಕಳ್ಳೋಡಿ ಹೋದಂಗ ಓಡಿ ಓಡಿ ಓಡ್ಕೊಂತ ಓಡಕೊಂತ ಹೇಳಬೇಕ ಸ್ವರ್ಗದ ದಾರಿ ಅಲ್ಲಿ ಹೊರಟಿತು ಯಮ ಧರ್ಮ ಎದು ಹೋಗಿ ಸಿಕ್ಕಿತ ಪಾಳಿನ ಬಾಯಾಗ ಕೋರಿಯ ಅವನ ಹೇಳಲ್ಲ ತಂದ್ರ ತರ ತೋರಿಯ ಮೈ ತುಂಬ ಲತ್ತಿ ಹಾಕಿದರಿಯ ಇವನ ಪಾಪ ಯಾವಾಗ ಸೋತಿದ್ದರಿಯ ಅನ್ಯಾಯ ಮಾಡಿ ಬಾಲರ ಬೆಳೆದಯ ಮಗ ಬೆಳೆದಯ ಮಗಾರೆ ಅನ್ಯಾಯ ಮಾಡಿ ಹೋದರ ಬೆಳೆದಯ ಮಗಾರೆ ದೇಹ ಎಲ್ಲಿ ದೇವ ಹೋಗುವುದಲ್ಲಿ ಎಲ್ಲಿ ದೇವ ಹೋಗುವುದಲ್ಲಿ ಹೌದು ಮತ್ತೇನಾತ್ರಿ ಏ ದೇಹ